ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೈ ಜಿಯೋ ಆ್ಯಪ್ ಮುಖಾಂತರ ಯಾವ ರೀತಿ ಸಾಂಗನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಅಥವಾ ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ಯಾವ ರೀತಿ ಸಾಂಗನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಜಿಯೋ ಕಾಲರ್ ಟ್ಯೂನನ್ನು ಅಂದರೆ ಜಿಯೋ ಕಾಲರ್ ಟ್ಯೂನ್ ಆ್ಯಪ್ ಮುಖಾಂತರ ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ತಿಳಿಸ್ತೀನಿ. ಆಮೇಲೆ ಆ ನಂತರದಲ್ಲಿ ಮೈ ಜಿಯೋ ಆ್ಯಪ್ ಮುಖಾಂತರ ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ. ಈಗ ಸದ್ಯಕ್ಕೆ ಕಾಲರ್ ಟ್ಯೂನನ್ನು ಯಾವ ರೀತಿ ಇದರಿಂದ ಆ್ಯಪ್ ಮುಖಾಂತರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿದೆ ನೋಡಿ. ಇದರಲ್ಲಿ ಹೋಗ್ಬಿಟ್ಟು ನಮಗೆ ಬೇಕಾದಂಥ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ ಇದೆ. ಇದರಲ್ಲಿ ಹೋಗ್ಬಿಟ್ಟು ಯಾವ ಸಾಂಗ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಬಟ್ ನನಗೆ ಈ ಸಾಂಗ್ ಇಷ್ಟ ಆಗಿದೆ. ಈಗ ಈ ಸಾಂಗನ್ನು ನಾವು ಇದರಲ್ಲಿ ಆ್ಯಕ್ಟಿವೇಟ್ ಮಾಡೋಣ. ಅದಕ್ಕೆ ಮುಂಚೆ ಸಾಂಗನ್ನು ಆ್ಯಕ್ಟಿವೇಷನ್ ಮಾಡೋಕ್ಕಿಂತ ಮುಂಚೆ ಈ ಸಾಂಗ್ ಎಲ್ಲಿ ತನಕ ಇದೆ ಅಂತ ಪ್ಲೇ ಮಾಡಿ ಕೇಳೋಣ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ. ಎಸ್, ಚೆನ್ನಾಗಿದೆ ಸಾಂಗು. ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದನ್ನು ಓದಬೇಕು. ಬಟ್ ನನ್ನ ಆಲ್ರೆಡಿ ಇದು ಆ್ಯಕ್ಟಿವೇಷನ್ ಆಗಿದೆ ಈ ಸಾಂಗು. ಓಕೆನಾ? ನಿಮಗೆ ಜಸ್ಟ್ ತೋರಿಸ್ಕೊಟ್ಟಿದ್ದು ಅಷ್ಟೇ ಯಾವ ರೀತಿ ಆ್ಯಕ್ಟಿವೇಷನ್ ಮಾಡ್ಬೋದು ಅಂತ. ಆಮೇಲೆ ನಮಗೆ ಈ ಸಾಂಗನ್ನು ಚೇಂಜ್ ಮಾಡಬೇಕಪ್ಪ ಅಂದರೆ 30 days ವೆಯ್ಟ್ ಮಾಡಲೇಬೇಕು. ಅಂದರೆ 30 ದಿನ ತನಕನೂ ಇದೇ ಸಾಂಗ್ ಇರಬೇಕು. ಆಮೇಲೆ ಬೇಕಾದರೆ ಇದೇ ಸಾಂಗನ್ನೇ ಮತ್ತೆ ಆ್ಯಕ್ಟಿವೇಷನ್ ಮಾಡ್ಕೊಬೋದು ಅಥವಾ ಚೇಂಜ್ ಕೂಡ ಮಾಡ್ಬೋದು. ಚೇಂಜ್ ಕೂಡ ಮಾಡ್ಬೋದು. ಎಲ್ರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದೆ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೋಡ್ತಿರೋಂಥ ಆಲ್ಮೋಸ್ಟ್ ಕನ್ನಡಿಗರ ಜನಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.